ಅಂಜೂರ ಹಣ್ಣನ್ನು ಸಕ್ಕರೆ ಕಾಯಿಲೆ ಇರುವವರು ತಿನ್ನಬಹುದಾ ಮತ್ತು ಈ ಹಣ್ಣನ್ನು ಸೇವಿಸ್ತಕ್ಕಂಥ ಸರಿಯಾದ ಕ್ರಮ ಏನು, ಇದರಿಂದ ಆಗ್ತಕ್ಕಂಥ ಹೆಲ್ತ್ ಬೆನಿಫಿಟ್ಸ್ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಅಂಜೂರನ್ನು ನಾವು ವೈಜ್ಞಾನಿಕವಾಗಿ ಫೀಕಸ್ ಕ್ಯಾರಿಕಾ ಅಂತ ಕರಿತೀವಿ, ಸಂಸ್ಕೃತದಲ್ಲಿ ಅಂಜೀರ ಅಂತ ಕರಿತೀವಿ, ಆಮೇಲೆ ಇಂಗ್ಲಿಷ್ನಲ್ಲಿ ಫಿಗ್ ಅಂತ ಕರಿತೀವಿ. ಅಂಜೂರ ಹಣ್ಣನ್ನು ಪುರಾತನ ಕಾಲದಿಂದಲೂ ನಮ್ಮ ದೇಶದಲ್ಲಿ ಬಳಸಲಾಗುತ್ತಿದೆ. ಇದು ಕ್ಯಾಲ್ಸಿಯಂ, ಕಬ್ಬಿಣ, ಸೋಡಿಯಂ, ಪೊಟ್ಯಾಷಿಯಂ, ವಿಟಮಿನ್ ಎ, ವಿಟಮಿನ್ ಬಿ1, ಬಿ2, ಬಿ3 ಮತ್ತು ವಿಟಮಿನ್ ಸಿ, ರಂಜಕ, ಫೈಬರ್, ಕಾರ್ಬೋಹೈಡ್ರೇಟ್, ಕೊಬ್ಬು, ಪ್ರೋಟೀನ್ ಹೀಗೆ ಹಲವಾರು ಪೋಷಕಾಂಶಗಳಿಂದ ಸಮೃದ್ಧವಾಗಿರೋದಷ್ಟೇ ಅಲ್ಲ, ಫ್ಲೆವನಾಯ್ಡ್ಗಳು, ನಿಕೋಟಿನಿಕ್ ಆಮ್ಲ, ಫಿಕುಸಿನ್, ಸಿಸ್ಟೈನ್, ಟೈರೋಸಿನ್, ಸೊರಾಲಿನ್, ಲೂಪಿಯಾಲ್ ಹೀಗೆ ಇನ್ನೂ ಹಲವಾರು ರಾಸಾಯನಿಕ ಸತ್ವಗಳಿಂದ ಕೂಡ ಇದೇನಂತಂದ್ರೆ ಸಮೃದ್ಧವಾಗಿದೆ. ಆದರೆ ಈ ಎಲ್ಲಾ ಪೋಷಕಾಂಶಗಳು ತಾಜಾ ಹಣ್ಣಿನಿಗಿಂತ ಒಣಗಿದ ಅಂಜೂರ ಹಣ್ಣಿನಲ್ಲಿ ಏನಂತಂದ್ರೆ ಇದು ಪೋಷಕಾಂಶಗಳು ಜಾಸ್ತಿ ಇರುತ್ತವೆ. 100 ಗ್ರಾಂ ಅಂಜೂರ ಹಣ್ಣಿನಿಂದ 274 ಕ್ಯಾಲರಿ ಶಕ್ತಿ ಬಿಡುಗಡೆ ಆದರೆ ತಾಜಾ ಹಣ್ಣಿನಿಂದ ಕೇವಲ 80 ಕ್ಯಾಲರಿ ಮಾತ್ರ ಬಿಡುಗಡೆ ಆಗುತ್ತದೆ. ಅಂಜೀರು ಉಷ್ಣ ಗುಣ ಹೊಂದಿರುವುದರಿಂದ ನೀರಿನಲ್ಲಿ ಅಥವಾ ಹಾಲಿನಲ್ಲಿ ನೆನೆಯಿಟ್ಟು ಸೇವಿಸುವುದು ಆರೋಗ್ಯಕ್ಕೆ ಒಳ್ಳೆಯದು. ಇನ್ನು ಇದರ ಆರೋಗ್ಯ ಲಾಭಗಳ ಬಗ್ಗೆ ನೋಡಿದ್ರೆ ಅಂಜೂರು ಸಿಹಿಯಾಗಿದ್ರೂ ಕೂಡ ಏನಂತಂದ್ರೆ ಮಧುಮೇಹಿಗಳಿಗೆ ತುಂಬಾನೇ ಒಳ್ಳೆಯದು. ಅಂಜೂರು ನ್ಯಾಚುರಲ್ ಫೈಬರ್ ಮತ್ತು ಶುಗರ್ಗಳಿಂದ ಇದು ಹೆಚ್ಚು ಹೊಂದಿದೆ. ಆದ್ರೂ ಕೂಡ ಏನ್ ಮಾಡುತ್ತೆ, ಇನ್ಸುಲಿನ್ ಮಟ್ಟವನ್ನ ನಿಯಂತ್ರಿಸುವ ಸಾಮರ್ಥ್ಯ ಹೊಂದಿದೆ. ಇದರಲ್ಲಿರ್ತಕ್ಕಂಥ ಕ್ಲೋರೋಜೆನಿಕ್ ಆಮ್ಲ ಎಂಬ ರಾಸಾಯನಿಕ ಸತ್ವ ಇದೇನ್ ಮಾಡುತ್ತೆ, ರಕ್ತದಲ್ಲಿರ್ತಕ್ಕಂಥ ಸಕ್ಕರೆ ಮಟ್ಟವನ್ನ ನಿಯಂತ್ರಿಸುತ್ತದೆ ಮತ್ತು ಪೊಟ್ಯಾಷಿಯಂನಂತಹ ಖನಿಜಗಳಿಂದ ಸಮೃದ್ಧವಾಗಿರೋದ್ರಿಂದ ಇದೇನಂತಂದ್ರೆ ಟೈಪ್ 2 ಡಯಾಬಿಟಿಸ್ನಿಂದ ಬಳಲುವವರಿಗೆ ಇದು ತುಂಬಾನೇ ಒಳ್ಳೆಯದು. ಅಂಜೂರು ನಮ್ಮ ಹಿಮೋಗ್ಲೋಬಿನ್ ಲೆವೆಲ್ ಹೆಚ್ಚು ಮಾಡಿದ್ರೂ ಶುಗರ್ ಲೆವೆಲ್ ಮಾತ್ರ ಕಂಟ್ರೋಲ್ನಲ್ಲಿಡುತ್ತೆ. ಅದಕ್ಕೆ ಮಧುಮೇಹಿಗಳಿಗೆ ಅಂಜೂರು ಒಳ್ಳೆಯದು. ಇನ್ನು ಜಪಾನಿನ ಶೀಗಾ ಯೂನಿವರ್ಸಿಟಿ ಆಫ್ ಮೆಡಿಕಲ್ ಸೈನ್ಸ್ನವರು ನಡೆಸಿರ್ತಕ್ಕಂಥ ಅಧ್ಯಯನದ ಪ್ರಕಾರ ಮಧುಮೇಹ ಇರುವವರಿಗೆ ಪೊಟ್ಯಾಷಿಯಂ ಸಮೃದ್ಧವಾಗಿರುವ ಆಹಾರ ಏನ್ ಮಾಡುತ್ತೆ ಅಂದ್ರೆ ಹೃದಯ ಮತ್ತು ಮೂತ್ರಪಿಂಡದ ಕಾಯಿಲೆಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತೆ. ಇನ್ನು ಅಂಜೂರ ಹಣ್ಣಿನಲ್ಲಿ ಪೊಟ್ಯಾಷಿಯಂ ಹೇರಳವಾಗಿದೆ. ಅದಕ್ಕೆ ಏನಂತಂದ್ರೆ ಡಯಾಬಿಟಿಸ್ನವರಿಗೆ, ಮಧುಮೇಹಿಗಳಿಗೆ ಈ ಹಣ್ಣು ತುಂಬಾನೇ ಒಳ್ಳೆಯದು. ಅಂಜೂರ ಸಂತಾನೋತ್ಪತ್ತಿ ಸಾಮರ್ಥ್ಯ ಸುಧಾರಿಸುತ್ತದೆ. ಪುರಾತನ ಗ್ರೀಕ ಸಮಯದಿಂದಲೇ ಅಂಜೂರನ್ನು ರೀಪ್ರೊಡಕ್ಟಿವ್ ಹೆಲ್ತ್ ಮತ್ತು ಫರ್ಟಿಲಿಟಿ ಹೆಚ್ಚಿಸಲು ಬಳಸುತ್ತಾರೆ. ಪುರುಷರಲ್ಲಿ ಇದು ಸ್ಪರ್ಮ್ ಕೌಂಟ್ ಹೆಚ್ಚಿಸುತ್ತದೆ. ಮಹಿಳೆಯರಲ್ಲಿ ಇದು ಓವ್ಯುಲೇಷನ್ ಸೈಕಲ್ ರೆಗ್ಯುಲೇಟ್ ಮಾಡುತ್ತದೆ, ಅಂದ್ರೆ ಅಂಡಾಣುಗಳ ಉತ್ಪತ್ತಿಯನ್ನು ನಿಯಂತ್ರಿಸುತ್ತದೆ. ನಮ್ಮ ಜೀರ್ಣಾಂಗ ವ್ಯೂಹದ ಆರೋಗ್ಯ ಸುಧಾರಿಸುತ್ತದೆ. ಅಂಜೂರ ನಮ್ಮ ಮಲಬದ್ಧತೆ, ಕಾನ್ಸ್ಟಿಪೇಷನ್ ನಿವಾರಿಸುವಲ್ಲಿ ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಮಲ ವಿಸರ್ಜನೆ ಬೆಳಗ್ಗೆ ಸರಿಯಾದ ಸಮಯದಲ್ಲಿ, ಸರಿಯಾದ ರೂಪದಲ್ಲಿ ಮತ್ತು ತೃಪ್ತಿಕರವಾಗಿ ಆಗದಿದ್ರೆ ನಮ್ಮ ಮನಸ್ಸಿಗೆ ಮತ್ತು ದೇಹಕ್ಕೆ ಕಿರಿಕಿರಿ ಅನಿಸುತ್ತೆ. ಈ ಸ್ಥಿತಿಯನ್ನೇ ನಾವು ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಅಂತ ಹೇಳ್ತೀವಿ. ಹಾಗಾದ್ರೆ ಕಾನ್ಸ್ಟಿಪೇಷನ್ ಇದ್ದಾಗ ಅಂಜೂರನ್ನು ನಾವು ಹೇಗೆ ಬಳಸಬೇಕು? ರಾತ್ರಿ ಮಲಗುವ ಮುನ್ನ 1 ಗ್ಲಾಸ್ ಹಾಲಿನಲ್ಲಿ 1 ರಿಂದ 2 ಅಂಜೂರ ಹಾಕಿ ಸ್ವಲ್ಪ ಅದನ್ನ ಕುದಿಸ್ಬೇಕು. ಆಮೇಲೆ ಅದರಲ್ಲಿರ್ತಕ್ಕಂಥ ಅಂಜೂರನ್ನ ನಾವು ತೆಗೆದು ತಿನ್ಬೇಕು. ಆಮೇಲೆ ಏನ್ ಮಾಡ್ಬೇಕು, ಉಳಿದಿರ್ತಕ್ಕಂಥ ಹಾಲನ್ನ ಕುಡಿಬೇಕು. ಇದು ಎಷ್ಟೊಂದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂದ್ರೆ ನಮ್ಮ ಕರುಳಿನಲ್ಲಿ ಹೋಗಿ ನಮ್ಮ ಸ್ಟೂಲ್ ಸಾಫ್ಟ್ ಮಾಡಿ ಡೆಫಿಕೇಟ್ ಮಾಡಲು ಅಂದ್ರೆ ಮಲ ವಿಸರ್ಜನೆ ಮಾಡಲು ಸರಳವಾಗುತ್ತದೆ. ಆಮೇಲೆ ನಮ್ಮ ಜೀರ್ಣಶಕ್ತಿ ಹೆಚ್ಚುತ್ತದೆ, ಮಲಬದ್ಧತೆ, ಗ್ಯಾಸ್ ಸಮಸ್ಯೆ ನಿವಾರಣೆ ಆಗುತ್ತದೆ. ನಮ್ಮ ಲಿವರ್ ಕೂಡ ಏನಂತಂದ್ರೆ ಸ್ಟ್ರೆಂಥನ್ ಆಗುತ್ತೆ. ಆಮೇಲೆ ಲಿವರ್ಗೆ ಬಾವು ಬಂದಿದ್ರೆ ಅದು ಕೂಡ ಏನಂತಂದ್ರೆ ಕಡಿಮೆ ಆಗುತ್ತೆ ಮತ್ತು ಹಸಿವು ಕೂಡ ಚೆನ್ನಾಗಿ ಆಗುತ್ತೆ. ಹೀಗೆ ನಿಯಮಿತವಾಗಿ ಹಾಲಿನ ಜೊತೆ ಅಂಜೂರು ಸೇವಿಸಿದ್ರೆ ನಮ್ಮ ಎನರ್ಜಿ ಮತ್ತು ಇಮ್ಯುನಿಟಿ ಅಂದ್ರೆ ರೋಗ ನಿರೋಧಕ ಶಕ್ತಿ ಎರಡೂ ಬೂಸ್ಟ್ ಆಗುತ್ತವೆ. ನಮಗೆ ಶಕ್ತಿಯ ಕೊರತೆ ಆಗೋದಿಲ್ಲ. ಇದು ಚಯಾಪಚಯ ದರ, ಮೆಟಾಬಾಲಿಕ್ ರೇಟ್ ಅಂತ ಹೇಳ್ತೀವಿ, ಇದನ್ನ ಹೆಚ್ಚಿಸುತ್ತೆ. ಇದಕ್ಕೆ ಕಾರಣ ಏನಂತಂದ್ರೆ ಅಂಜೂರಿನಲ್ಲಿ ಇರ್ತಕ್ಕಂಥ ವಿಟಮಿನ್ ಎ ಮತ್ತು ವಿಟಮಿನ್ ಬಿ ಇವೇನ್ ಮಾಡುತ್ತವೆ, ಚಯಾಪಚಯ ದರವನ್ನು ಹೆಚ್ಚಿಸುತ್ತವೆ. ಆಮೇಲೆ ಈ ರೀತಿಯಾಗಿ ನಾವು ಸೇವನೆ ಮಾಡೋದ್ರಿಂದ ಅನೀಮಿಯಾ ಕೂಡ ನಿವಾರಣೆ ಆಗುತ್ತದೆ. ಯಾಕೆಂದ್ರೆ ಅಂಜೀರಿನಲ್ಲಿ ಐರನ್ ಸಮೃದ್ಧವಾಗಿದೆ. ಅಂಜೂರ ಹೃದಯದ ಆರೋಗ್ಯ ಕೂಡ ಹೆಚ್ಚಿಸುತ್ತದೆ. ಯಾಕಂದ್ರೆ ಅಂಜೂರಲ್ಲಿ ಒಮೆಗಾ 3 ಇರೋದ್ರಿಂದ ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅಂದ್ರೆ ಒಮೆಗಾ 3 ಕೊಬ್ಬಿನಾಮ್ಲ ಏನ್ ಮಾಡುತ್ತೆ, ಹೃದಯಕ್ಕೆ ತುಂಬಾನೇ ಒಳ್ಳೆಯದು. ಆಮೇಲೆ ಅಧ್ಯಯನದ ಪ್ರಕಾರ ಅಂಜೂರ ಏನಿದೆಯಲ್ಲ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿ ಗುಡ್ ಕೊಲೆಸ್ಟ್ರಾಲ್ ಅನ್ನು ಹೆಚ್ಚಿಸುತ್ತೆ. ನಮ್ಮ ಲಿಪಿಡ್ ಪ್ರೊಫೈಲ್ ಅನ್ನ ನಾರ್ಮಲ್ ಮಾಡುತ್ತೆ. ಇದು
ನಮ್ಮ ದೇಹದಲ್ಲಿನ ಟ್ರೈಗ್ಲಿಸರೈಡ್ ಮಟ್ಟವನ್ನು ಕೂಡ ಇದು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಈ ಟ್ರೈಗ್ಲಿಸರೈಡ್ಗಳು ನಮ್ಮಲ್ಲಿ ಹೃದಯ ಕಾಯಿಲೆಗಳಿಗೆ ದಾರಿ ಮಾಡಿಕೊಡುತ್ತವೆ. ಅಂಜೂರ ಆಂಟಿ ಆಕ್ಸಿಡೆಂಟ್ ಗುಣ ಹೊಂದಿದೆ. ಅಂದ್ರೆ ನಮ್ಮ ದೇಹದಿಂದ ಫ್ರೀ ರ್ಯಾಡಿಕಲ್ಗಳನ್ನು ತೆಗೆದುಹಾಕುವ ಕೆಲಸ ಮಾಡುತ್ತೆ. ಈ ಫ್ರೀ ರ್ಯಾಡಿಕಲ್ಗಳು ನಮ್ಮ ದೇಹದಲ್ಲಿ ಹೆಚ್ಚಾದ್ರೆ ಹೃದಯ ಕಾಯಿಲೆಗಳು, ಡಯಾಬಿಟಿಸ್, ಕ್ಯಾನ್ಸರ್, ಅದರಲ್ಲೂ ವಿಶೇಷವಾಗಿ ಕೋಲಾನ್ ಕ್ಯಾನ್ಸರ್ ಮತ್ತು ಬ್ರೀಸ್ಟ್ ಕ್ಯಾನ್ಸರ್, ಹೀಗೆ ಅನೇಕ ರೋಗಗಳಿಗೆ ದಾರಿ ಮಾಡಿಕೊಡುತ್ತವೆ. ಅಂಜೂರ ಏನ್ ಮಾಡುತ್ತೆ, ಈ ಫ್ರೀ ರ್ಯಾಡಿಕಲ್ಗಳನ್ನ ತೆಗೆದುಹಾಕುತ್ತೆ. ಯಾಕಂದ್ರೆ ಇದರಲ್ಲಿರ್ತಕ್ಕಂಥ ಪಾಲಿಫಿನಾಲ್ಸ್, ಫ್ಲೇವನಾಯ್ಡ್ಗಳು, ಆಂಥೋಸೈನಿನ್ಗಳು ಈ ರಾಸಾಯನಿಕ ಸತ್ವಗಳಿಗೆ ಆಂಟಿ ಆಕ್ಸಿಡೆಂಟ್ ಗುಣವಿದೆ ಎಂದು ಅಧ್ಯಯನಗಳಿಂದ ವರದಿಯಾಗಿದೆ. ಅಂಜೀರ ಉರಿಯೂತ ನಿವಾರಣೆ ಮಾಡುವ ಗುಣ ಕೂಡ ಹೊಂದಿದೆ. ಯಾರಿಗೆ ಆರ್ಥ್ರೈಟಿಸ್, ಜಾಯಿಂಟ್ ಪೇನ್, ಸ್ನಾಯುಗಳು ಮತ್ತು ಮೂಳೆಗಳು ವೀಕ್ ಆಗಿದ್ರೆ ಅಥವಾ ಜಾಯಿಂಟ್ಸ್ ವೀಕ್ ಆಗಿದ್ರೆ ಅಂಜೂರನ ರೆಗ್ಯುಲರ್ ಆಗಿ ಹಾಲಿನ ಜೊತೆ ಬಳಸುವುದು ಒಳ್ಳೆಯದು. ಇದರಿಂದ ನಮ್ಮ ಸ್ನಾಯುಗಳು ಸ್ಟ್ರಾಂಗ್ ಆಗುತ್ತವೆ. ಆಕ್ಸಿಡೇಟಿವ್ ಸ್ಟ್ರೆಸ್ ಏನಿದೆಯಲ್ಲ ಅದು ಸರಿಯಾಗುತ್ತದೆ. ಮೂಳೆಗಳು ಸ್ಟ್ರಾಂಗ್ ಆಗುತ್ತವೆ. ಯಾಕೆಂದ್ರೆ ಅಂಜೂರ ಕ್ಯಾಲ್ಸಿಯಂನಿಂದ ಕೂಡ ಏನಂತಂದ್ರೆ ಇದು ಸಮೃದ್ಧವಾಗಿದೆ ಮತ್ತು ನಮ್ಮ ಓವರ್ ಆಲ್ ಮಸ್ಕುಲೋಸ್ಕೆಲೆಟನ್ ಸಿಸ್ಟಮ್ ಹೆಲ್ದಿ ಆಗುತ್ತದೆ ಮತ್ತು ನಮ್ಮ ಮೊಬಿಲಿಟಿ ಅಂದ್ರೆ ನಡೆಯುವ ಕ್ಷಮತೆ ಹೆಚ್ಚುತ್ತದೆ. ಆಸ್ಟಿಯೋಪೊರೋಸಿಸ್ ಸಮಸ್ಯೆ ಕೂಡ ನಿವಾರಿಸುತ್ತದೆ. ವಿಶೇಷವಾಗಿ ಮಹಿಳೆಯರಲ್ಲಿ ಮೆನೋಪಾಸ್ ಸಮಯದಲ್ಲಿ ಹಾರ್ಮೋನ್ಗಳ ಕೊರತೆಯಿಂದ ಆಸ್ಟಿಯೋಪೊರೋಸಿಸ್ ಉಂಟಾಗುತ್ತೆ. ಇಂಥ ಸಮಯದಲ್ಲಿ 1 ಗ್ಲಾಸ್ ಬಿಸಿ ಹಾಲಿನಲ್ಲಿ 2 ಅಂಜೂರ ಹಣ್ಣಿನ ಸೇವನೆ ತುಂಬಾನೇ ಲಾಭಕಾರಿಯಾಗಿದೆ. ಅಂಜೂರ ನಿಯಮಿತವಾಗಿ ದಿನಕ್ಕೆ 2 ರಿಂದ 3 ಸೇವಿಸೋದ್ರಿಂದ ವಯಸ್ಸಾದವರಲ್ಲಿ ಕಂಡು ಬರ್ತಕ್ಕಂಥ ದೃಷ್ಟಿಹೀನತೆ ಸಮಸ್ಯೆ ಅದು ಕಡಿಮೆಯಾಗಿ ಕಣ್ಣಿನ ದೃಷ್ಟಿ ಉತ್ತಮವಾಗುತ್ತೆ. ಅಂಜೂರ ನಮ್ಮ ಸ್ಕಿನ್ ಹೆಲ್ತ್ ಕೂಡ ಇಂಪ್ರೂವ್ ಮಾಡುತ್ತೆ. ಡ್ರೈ ಸ್ಕಿನ್ ಆಗಿರ್ಬೋದು, ರಿಂಕಲ್ಸ್ ಬೇಗ ಬರದೇ ಇರುವ ಹಾಗೆ ಮಾಡಲು ಮತ್ತು ಎಕ್ಸಿಮಾ, ತುರಿಕೆ, ಅಲರ್ಜಿ ಇವುಗಳನ್ನು ನಿವಾರಿಸುವಲ್ಲಿ ಮತ್ತು ವಿಶೇಷವಾಗಿ ಡಾರ್ಕ್ ಕಾಂಪ್ಲೆಕ್ಷನ್ ಇದ್ರೂ ಕೂಡ ಏನಂತಂದ್ರೆ ಅದನ್ನ ಫೇರ್ ಮಾಡುವಲ್ಲಿ ಕೂಡ ಅಂಜೂರು ಸಹಾಯ ಮಾಡುತ್ತೆ. ಅಂಜೂರ ಹೈ ಬ್ಲಡ್ ಪ್ರೆಷರ್ ಕೂಡ ಕಡಿಮೆ ಮಾಡುತ್ತೆ. ಆಹಾರದಲ್ಲಿ ಅಧಿಕ ಪ್ರಮಾಣದ ಸೋಡಿಯಂ ಲವಣದ ಸೇವನೆಯಿಂದ ಅಂದ್ರೆ ಉಪ್ಪಿನ ಹೆಚ್ಚು ಸೇವನೆಯಿಂದ, ಸಂಸ್ಕರಿಸಿದ ಆಹಾರ ಪದಾರ್ಥಗಳಿಂದ ಅಂದ್ರೆ ಪ್ರೊಸೆಸ್ಡ್ ಫುಡ್ಸ್ ಅಂತ ಏನ್ ಹೇಳ್ತೀವಲ್ಲ ಅವುಗಳನ್ನು ಹೆಚ್ಚು ಸೇವಿಸೋದ್ರಿಂದ ನಮ್ಮ ದೇಹದಲ್ಲಿ ಪೊಟ್ಯಾಷಿಯಂ ಲವಣದ ಪ್ರಮಾಣ ಕಡಿಮೆ ಆಗುತ್ತೆ. ಪೊಟ್ಯಾಷಿಯಂ ಕಡಿಮೆ ಆದ್ರೆ ಬ್ಲಡ್ ಪ್ರೆಷರ್, ರಕ್ತದೊತ್ತಡ ಹೆಚ್ಚಾಗುತ್ತೆ. ಅಂಜೂರ ಏನಿದೆಯಲ್ಲ ಇದು ಪೊಟ್ಯಾಷಿಯಂನಿಂದ ಸಮೃದ್ಧವಾಗಿರೋದ್ರಿಂದ ಇದು ಏನ್ ಮಾಡುತ್ತೆ, ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತೆ. ಅಂಜೂರ ಹಣ್ಣಿನಲ್ಲಿ ಇರ್ತಕ್ಕಂಥ ಟ್ರಿಪ್ಟೋಫ್ಯಾನ್ ಎಂಬ ರಾಸಾಯನಿಕ ಸತ್ವ ನಿದ್ರಾಹೀನತೆಯನ್ನು ಹೋಗಲಾಡಿಸಿ ಸುಖ ನಿದ್ರೆ ಬರುವಂತೆ ಮಾಡುತ್ತೆ. ಈ ಎಲ್ಲಾ ಆರೋಗ್ಯ ಲಾಭಗಳನ್ನ ಪಡೆದುಕೊಳ್ಳಲು ನಾವು ಮಾಡಬೇಕಾಗಿರೋದಿಷ್ಟೇ. ದಿನಾ ರಾತ್ರಿ ಮಲಗುವಾಗ 1 ಗ್ಲಾಸ್ ಹಾಲಿನಲ್ಲಿ ನಾವೇನ್ ಮಾಡಬೇಕು, 1 ರಿಂದ 2 ಅಂಜೂರನ್ನ ಏನ್ ಮಾಡಬೇಕು, ಸ್ವಲ್ಪ ಕುದಿಸ್ಬೇಕು. ಆಮೇಲೆ ಆ ಅಂಜೂರ ಹಣ್ಣನ್ನ ತೆಗೆದು ತಿನ್ಬೇಕು. ಆಮೇಲೆ ಉಳಿದಿರ್ತಕ್ಕಂಥ ಹಾಲನ್ನ ಕುಡಿಬೇಕಷ್ಟೇ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.